ಹಲೋ ಫ್ರೆಂಡ್ಸ್, ನವೋಪ್ರಮತಿ ಸಂಸ್ಥೆ ಅರ್ಪಿಸುವ ಫೆಬ್ರವರಿ 9 ಮತ್ತು 10 ಕನ್ನಡದಲ್ಲಿ ದಿನಪತ್ರಿಕೆಗಳ ವಿಶ್ಲೇಷಣೆಗೆ ತಮಗೆಲ್ಲರಿಗೂ ಸ್ವಾಗತ. ಸಂಚಿಕೆಯ ಮೊದಲ ಆರ್ಟಿಕಲ್ ನಿಸಾರ್ ಮಿಷನ್ ಸಾಮಾನ್ಯ ಅಧ್ಯಯನ ಪತ್ರಿಕೆ 3ರ ಅಡಿಯಲ್ಲಿ ಸೈನ್ಸ್ ಅಂಡ್ ಟೆಕ್ನಾಲಜಿ, ಅದರಲ್ಲೂ ಸ್ಪೇಸ್ ಟೆಕ್ನಾಲಜಿ ಅಡಿಯಲ್ಲಿ ಇದನ್ನು ನಾವು ಓದ್ಕೊಳ್ಬೋದಾಗತ್ತೆ. ನಿಸಾರ್ ಅಂದರೆ ನಾಸಾ ಮತ್ತು ಇಸ್ರೋ ಎರಡೂ ಕೂಡ ಕೊಲಾಬ್ರೇಟಿವ್ ಆಗಿ ಮಾಡಿರ್ತಕ್ಕಂಥದ್ದು ಸಿಂಥೆಟಿಕ್ ಅಪರ್ಚರ್ ರೇಡಿಯೋ. ನಾಸಾ ಇಸ್ರೋ ಸಿಂಥೆಟಿಕ್ ಅಪರ್ಚರ್ ರೇಡಿಯೋವನ್ನು ನಿಸಾರ್ ಅಂತ ಹೇಳಿ, ನಿಸಾರ್ ಮಿಷನ್ ಅಂತ ಹೇಳಿ ಹೆಸರಿಸಲಾಗ್ತಾ ಇದೆ. ಈಗ ಈ ನಿಸಾರ್ಗೆ ಸೆಂಡ್ ಆಫ್ ಸೆರೆಮನಿ ಅನ್ನುವಂಥದ್ದು ರಿಸೀವ್ ಆಗಿದೆ ಅಮೆರಿಕಾದ ಕ್ಯಾಲಿಫೋರ್ನಿಯಾದ ಜೆಟ್ ಪ್ರೊಪಲ್ಷನ್ ಲ್ಯಾಬೊರೇಟರಿಯಲ್ಲಿ. ನಿಸಾರ್ ಅನ್ನುವಂಥದ್ದು ಒಂದು ರೇಡಾರ್ ಆಗಿದ್ದು ಇದು ಫಸ್ಟ್ ಆಫ್ ಇಟ್ಸ್ ಕೈಂಡ್ ಆಗಿದೆ. ಯಾತಕ್ಕೆ ಅಂತ ಅಂದರೆ ಎರಡು ರೇಡಾರ್ ಫ್ರೀಕ್ವೆನ್ಸೀಸ್ಗಳನ್ನು, ಎರಡು ವಿಭಿನ್ನವಾದಂಥ ರೇಡಾರ್ ಫ್ರೀಕ್ವೆನ್ಸೀಸ್, ಒಂದು ಎಲ್ ಬ್ಯಾಂಡ್ ಮತ್ತೊಂದು ಎಸ್ ಬ್ಯಾಂಡ್, ಈ ರೀತಿಯ ಎರಡು ವಿಭಿನ್ನವಾದಂಥ ರೇಡಾರ್ ಫ್ರೀಕ್ವೆನ್ಸೀಸ್ಗಳನ್ನು ಬಳಸ್ಕೊಂಡು ಸಿಸ್ಟಮ್ಯಾಟಿಕ್ ಆಗಿ ಅರ್ಥನ್ನು ಮ್ಯಾಪ್ ಮಾಡುವಂಥ ಒಂದು ಫಸ್ಟ್ ಆಫ್ ಇಟ್ಸ್ ಕೈಂಡ್ ರೇಡಾರ್ ಆಗಿರ್ತಕ್ಕಂಥದ್ದು. ಈ ರೇಡಾರ್ ಫ್ರೀಕ್ವೆನ್ಸೀಸ್ಗಳು ನಮ್ಮ ಪ್ಲಾನೆಟ್ ಸರ್ಫೇಸ್ನಲ್ಲಿ ಲೆಸ್ ದಾನ್ ಸೆಂಟಿಮೀಟರ್ನಷ್ಟು ಚೇಂಜಸ್ಸನ್ನು ಕೂಡ ಮೆಜರ್ ಮಾಡಬಲ್ಲದಂಥದ್ದಾಗಿದೆ. ಹಾಗಾಗಿ ಇದು ವಿಭಿನ್ನ ಆಗುತ್ತೆ. ನಿಸಾರ್ ಮಿಷನ್ನ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ತಿಳ್ಕೊಳ್ಳೋದೇ ಆದರೆ, ನಿಸಾರ್ ಅನ್ನುವಂಥದ್ದು ಸ್ಪೇಸ್ ಏಜೆನ್ಸೀಸ್ ಆಫ್ US ಆ್ಯಂಡ್ ಇಂಡಿಯಾ ಇಬ್ಬರ ಒಂದು ಪಾರ್ಟ್ನರ್ಶಿಪ್ನಲ್ಲಿ ಇದು ಬೆಳವಣಿಗೆ ಆಗಿರ್ತಕ್ಕಂಥದ್ದು. 2014ರಲ್ಲಿ ಇದಕ್ಕೆ ಕುರಿತಂತೆ ಅಗ್ರಿಮೆಂಟನ್ನು ಸಹಿ ಹಾಕಲಾಗಿತ್ತು. ಇದನ್ನು ಜಾನ್ವರಿ 2024ರಲ್ಲಿ ಸತೀಶ್ ಧವನ್ ಸ್ಪೇಸ್ ಸೆಂಟರ್ನಿಂದ ಲಾಂಚ್ ಮಾಡೋದನ್ನು ಎಕ್ಸ್ಪೆಕ್ಟ್ ಮಾಡಲಾಗ್ತಾ ಇದೆ ನಿಯರ್ ಪ್ಲಾನೆಟ್ ಆರ್ಬಿಟ್ನಲ್ಲಿ. ದ ಸ್ಯಾಟಲೈಟ್ ಅನ್ನುವಂಥದ್ದು ಮಿನಿಮಮ್ 3 years ಆದರೂ ಕೂಡ ಆಪರೇಟ್ ಆಗುತ್ತೆ. ಲೋ ಅರ್ತ್ ಆರ್ಬಿಟ್ ಅಬ್ಸರ್ವೇಟರಿ ಆಗಿ ಇದು ಗುರುತಿಸ್ಕೊಳ್ಳುತ್ತೆ. ನಿಸಾರ್ ಅನ್ನುವಂಥದ್ದು ಎಂಟೈರ್ ಗ್ಲೋಬನ್ನು ಕೇವಲ 12 ಡೇಸ್ನಲ್ಲಿ ಮ್ಯಾಪ್ ಮಾಡಬಲ್ಲದಾಗಿದೆ. 2800 kgಯಷ್ಟು ತೂಕ ಇರತಕ್ಕಂಥ ಸ್ಯಾಟಲೈಟ್ ಆಗಿದ್ದು ಎಲ್ ಬ್ಯಾಂಡ್ ಮತ್ತು ಎಸ್ ಬ್ಯಾಂಡ್ ಸಿಂಥೆಟಿಕ್ ಅಪರ್ಚರ್ ರೇಡಾರ್ ಇನ್ಸ್ಟ್ರೂಮೆಂಟ್ಸ್ಗಳನ್ನು ಇದು ಹೊಂದಿದೆ. ಇವು ಡ್ಯುಯಲ್ ಫ್ರೀಕ್ವೆನ್ಸಿ ಇಮೇಜಿಂಗ್ ರೇಡಾರ್ ಸ್ಯಾಟಲೈಟ್ ಅನ್ನಾಗಿ ಇದನ್ನು ಮಾಡ್ತಾ ಇದೆ. ಯಾಕೆಂದರೆ ಇಲ್ಲಿ 2 ಫ್ರೀಕ್ವೆನ್ಸಿಯ ರೇಡಾರ್ ಬ್ಯಾಂಡ್ಸ್ಗಳನ್ನು ನಾವು ಕಾಣ್ತೇವೆ, ಇನ್ಸ್ಟ್ರೂಮೆಂಟ್ಸ್ಗಳನ್ನು. ಅದರಲ್ಲಿ ನಾಸಾ ಅನ್ನುವಂಥದ್ದು ಎಲ್ ಬ್ಯಾಂಡ್ ರೇಡರನ್ನು, GPS ಅನ್ನು, ಹೈ ಕೆಪಾಸಿಟಿ ಸಾಲಿಡ್ ಸ್ಟೇಟ್ ರೆಕಾರ್ಡರ್ ಟು ಸ್ಟೋರ್ ದಿ ಡೇಟಾ, ಹಾಗೆ ಪೇಲೋಡ್ ಡೇಟಾ ಸಬ್ಸಿಸ್ಟಮನ್ನು ಪ್ರೊವೈಡ್ ಮಾಡಿದೆ. ಹಾಗೆ ಇಸ್ರೋಗೆ ಬಂದಂಥ ಸಂದರ್ಭದಲ್ಲಿ ಎಸ್ ಬ್ಯಾಂಡ್ ರೇಡರನ್ನು, ಹಾಗೆಯೇ ಜಿಯೋಸಿಂಕ್ರೋನಸ್ ಸ್ಯಾಟಲೈಟ್ ಲಾಂಚ್ ವೆಹಿಕಲ್ GSLV ಲಾಂಚ್ ವೆಹಿಕಲ್ ಭಾರತದ್ದಾಗುತ್ತೆ, ಮತ್ತು ಸ್ಪೇಸ್ ಕ್ರಾಫ್ಟನ್ನು, ಇವುಗಳನ್ನು ಭಾರತ ಪ್ರೊವೈಡ್ ಮಾಡಿರ್ತಕ್ಕಂಥದ್ದು. ಒಟ್ಟಾರೆ US ನಾಸಾ ಮತ್ತು ಭಾರತದ ಇಸ್ರೋ ಎರಡರ ಒಂದು ಕೊಲಾಬರೇಟಿವ್ ವರ್ಕ್ ಆಗಿ ಇದು ಈಗ ಹೊರಬರ್ತಾ ಇದೆ. ಹಾಗಾದರೆ ಈ ರೀತಿಯ ನಿಸಾರ್ ಮಿಷನ್ನಿನ ಉಪಯೋಗಗಳು, ಬೆನಿಫಿಟ್ಸ್ ಏನು ಅಂತ ಅಂದರೆ, ಅರ್ತ್ ಸೈನ್ಸಿನ ಕುರಿತಂತೆ ಡೇಟಾ ಮತ್ತು ಇನ್ಫಾರ್ಮೇಷನನ್ನು, ಅರ್ತಿನ ಸರ್ಫೇಸ್ ಚೇಂಜಸ್ ಆಗಿರ್ಬೋದು, ನ್ಯಾಚುರಲ್ ಹಜಾರ್ಡ್ಸ್ಗಳ ಬಗ್ಗೆ, ಎಕೋಸಿಸ್ಟಮ್ ಡಿಸ್ಟರ್ಬೆನ್ಸಸ್ನ ಬಗ್ಗೆ, ಇವುಗಳ ಬಗ್ಗೆ ಮಾಹಿತಿಯನ್ನು ನೀಡ್ತಾ ಹೋಗುತ್ತೆ. ಡಿಸಾಸ್ಟರ್ ಮ್ಯಾನೇಜ್ಮೆಂಟನ್ನು ನಾವು ಕ್ರಿಟಿಕಲ್ ಇನ್ಫಾರ್ಮೇಷನನ್ನು ಇದರ ಕುರಿತಂತೆ ನಮಗೆ ತಿಳಿಸೋದ್ರಿಂದಾಗಿ ವಾಲ್ಕ್ಯಾನಿಕ್ ಎರಪ್ಷನ್, ಸುನಾಮಿ ಮತ್ತು ಫಾಸ್ಟರ್ ರೆಸ್ಪಾನ್ಸ್ ಟೈಮ್ಸ್ಗಳನ್ನು ಇದು ಎನೇಬಲ್ ಮಾಡುತ್ತೆ. ರಿಸ್ಕನ್ನು ಬೆಟರ್ ಆಗಿ ಅಸೆಸ್ ಮಾಡೋದಕ್ಕೆ ಇದು ಹೆಲ್ಪ್ಫುಲ್ ಆಗುತ್ತೆ. ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ಗೆ ಕೂಡ ಹೆಲ್ಪ್ಫುಲ್ ಆಗುತ್ತೆ. ಇನ್ನು ಅಗ್ರಿಕಲ್ಚರ್ ಮ್ಯಾನೇಜ್ಮೆಂಟ್ ಮತ್ತು ಫುಡ್ ಸೆಕ್ಯೂರಿಟಿಗೆ ಕೂಡ ಇದು ಬಹಳಷ್ಟು ಉಪಯುಕ್ತ ಆಗುತ್ತೆ. ಯಾಕೆಂದರೆ ಇದಕ್ಕೆ ಬೇಕಾಗುವಂಥ ಮಾಹಿತಿಯನ್ನು ನಮಗೆ ಇದು ನೀಡ್ತಾ ಹೋಗುತ್ತೆ. ಗ್ರೋತ್, ಸಾಯಿಲ್ ಮಾಯಿಶ್ಚರ್, ಲ್ಯಾಂಡ್ ಯೂಸ್ ಚೇಂಜಸ್, ಇವುಗಳ ಬಗ್ಗೆ, ಕ್ರಾಪ್ ಗ್ರೋತ್ನ ಬಗ್ಗೆ ಮಾಹಿತಿಯನ್ನು ನೀಡ್ತಾ ಹೋಗುತ್ತೆ. ಇನ್ಫ್ರಾಸ್ಟ್ರಕ್ಚರ್ ಮಾನಿಟರಿಂಗಿಗೂ ಕೂಡ ಹೆಲ್ಪ್ ಆಗುತ್ತೆ. ಅರ್ಬನೈಸೇಷನ್, ಡಿಫಾರೆಸ್ಟೇಷನ್, ಆಯಿಲ್ ಸ್ಪಿಲ್ಸ್ಗಳ ಕುರಿತಂತೆ ಇದು ನಮಗೆ ಮಾಹಿತಿಯನ್ನು ನೀಡ್ತಾ ಹೋಗುತ್ತೆ. ಇನ್ನು ಕ್ಲೈಮೇಟ್ ಚೇಂಜ್ ಆಗಿರ್ಬೋದು, ಗ್ಲೇಸಿಯರ್ಸ್ ಮೆಲ್ಟ್ ಆಗ್ತಿರೋದ್ರ ಬಗ್ಗೆ, ಸೀ ಲೆವೆಲ್ ರೈಸ್ ಆಗ್ತಿರೋದ್ರ ಬಗ್ಗೆ, ಮತ್ತು ಕಾರ್ಬನ್ ಸ್ಟೋರೇಜಸ್ಸಲ್ಲಿರ್ತಕ್ಕಂಥ ಬದಲಾವಣೆಗಳ ಕುರಿತಂತೆ ಇದು ನಮಗೆ ಮಾಹಿತಿಯನ್ನು ನೀಡ್ತಾ ಹೋಗುತ್ತೆ. ಹಾಗಾಗಿ ಇದು ಹಲವಾರು ರೀತಿಯಲ್ಲಿ ಉಪಯುಕ್ತವಾಗುವಂಥ ಒಂದು ಮಿಷನ್ ಆಗ್ತಾ ಇದೆ. 2 ರಾಷ್ಟ್ರಗಳ ಕೊಲಾಬ್ರೇಷನ್ನಿಂದ ಆಗ್ತಾ ಇದೆ ಅನ್ನುವಂಥದ್ದು ಗೊತ್ತಿರಲಿ. ನಿಸಾರ್ನ ಕುರಿತಂತೆ ನೇರವಾಗಿ ಪ್ರಿಲಿಮ್ಸ್ ಅಥವಾ KPSC ಪರೀಕ್ಷೆಗಳಲ್ಲಿ ಪ್ರಶ್ನೆಗಳನ್ನು ಕೇಳಿದಾಗ ಸುಲಭವಾಗಿ ನೀವು ಉತ್ತರವನ್ನು ನೀಡಬಹುದಾಗಿರುತ್ತೆ. ಮುಂದಿನ ಆರ್ಟಿಕಲ್ NCAER ರಿಪೋರ್ಟ್ ಆನ್ ಫಾರ್ಮ್ ಮಿಷನರಿ ಇಂಡಸ್ಟ್ರಿ ಇನ್ ಇಂಡಿಯಾ. ಸಾಮಾನ್ಯ ಅಧ್ಯಯನ ಪತ್ರಿಕೆ 3ರ ಅಡಿಯಲ್ಲಿ ಅಗ್ರಿಕಲ್ಚರ್ ರಿಸೋರ್ಸಸ್ ಅನ್ನುವಂಥ ಪಠ್ಯಕ್ರಮದ ಅಡಿಯಲ್ಲಿ ಓದ್ಕೊಳ್ಬೋದಾಗುತ್ತೆ. NCAER ನ್ಯಾಷನಲ್ ಕೌನ್ಸಿಲ್ ಆಫ್ ಅಪ್ಲೈಡ್ ಎಕನಾಮಿಕ್ ರಿಸರ್ಚ್ ಅನ್ನುವಂಥದ್ದು ಒಂದು ರಿಪೋರ್ಟನ್ನು ಹೊರತಂದಿದೆ. ಮೇಕಿಂಗ್ ಇಂಡಿಯಾ ಅ ಗ್ಲೋಬಲ್ ಪವರ್ ಹೌಸ್ ಆನ್ ಫಾರ್ಮ್ ಮೆಷಿನರಿ ಇಂಡಸ್ಟ್ರಿ ಅನ್ನುವಂಥ ವಿಚಾರದ ಬಗ್ಗೆ ಇತ್ತೀಚೆಗೆ ಇದು ರಿಲೀಸ್ ಆಗಿದೆ. NCAER ಅನ್ನುವಂಥದ್ದು ನಾನ್ ಟ್ರ್ಯಾಕ್ಟರ್ ಫಾರ್ಮ್ ಮಷಿನರಿ ಇಂಡಸ್ಟ್ರಿಯನ್ನು ಅನಲೈಸ್ ಮಾಡಿದೆ. ಅಂದರೆ ಟ್ರ್ಯಾಕ್ಟರನ್ನು ಹೊರತುಪಡಿಸಿ ಇನ್ನುಳಿದಂಥ ಫಾರ್ಮ್ ಮಷಿನರಿ ಇಂಡಸ್ಟ್ರಿಯನ್ನು ಅನಲೈಸ್ ಮಾಡಿದೆ. ಬೋತ್ ಡಿಮ್ಯಾಂಡ್ ಮತ್ತು ಸಪ್ಲೈ ಸೈಡ್ ಪರ್ಸ್ಪೆಕ್ಟಿವ್ಸ್ನಲ್ಲಿ, ಬೇಡಿಕೆ ಮತ್ತು ಪೂರೈಕೆ ಎರಡೂ ರೀತಿಯ ಒಂದು ದೃಷ್ಟಿಕೋನದಿಂದ ಅದನ್ನು ಅನಲೈಸ್ ಮಾಡಿ, ಈಗ ಆ ಒಂದು ಸೆಕ್ಟರ್ನಲ್ಲಿರ್ತಕ್ಕಂಥ ಚಾಲೆಂಜಸ್ಗಳೇನು ಮತ್ತು ಇವುಗಳನ್ನು ಬೆಟರ್ ಮಾಡಲಿಕ್ಕೆ ಬೇಕಾಗುವಂಥ ಮೆಷರ್ಸ್ ಅಥವಾ ರಿಫಾರ್ಮ್ಸ್ ಏನು ಅನ್ನೋದ್ರ ಬಗ್ಗೆ ಈಗ ಗ್ಲೋಬಲ್ ಪ್ರಾಕ್ಟೀಸಸ್ಗಳನ್ನು ಕೂಡ ಅಧ್ಯಯನವನ್ನು ಮಾಡ್ತಾ ಇದು ಮಾಹಿತಿಯನ್ನು ತಿಳಿಸ್ತಾ ಹೋಗುತ್ತೆ ಈ ರಿಪೋರ್ಟ್ನಲ್ಲಿ. ಹಾಗಾದರೆ ಫಾರ್ಮ್ ಮಿಷನರಿ ಇಂಡಸ್ಟ್ರಿ ಅಂದರೆ ಏನು ಅಂತ ಹೇಳಿ ಮೊದಲಿಗೆ ತಿಳ್ಕೊಳ್ಳೋದೇ ಆದರೆ, ಇದು ರೇಂಜ್ ಆಫ್ ಮಿಷನರಿ ಎಕ್ವಿಪ್ಮೆಂಟ್ಸ್ ಆ್ಯಂಡ್ ಟೂಲ್ಸ್ ಏನು ನಮಗೆ ಅಗ್ರಿಕಲ್ಚರ್ ಮತ್ತು ಫಾರ್ಮಿಂಗ್ ಆ್ಯಕ್ಟಿವಿಟೀಸ್ಗಳಿಗೆ ಬೇಕಾಗುತ್ತೆ
ಉದಾಹರಣೆಗೆ ಪ್ಲಫಿಂಗಿಗೆ, ಪ್ಲಾಂಟಿಂಗಿಗೆ, ಹಾರ್ವೆಸ್ಟಿಂಗಿಗೆ ಇವೆಲ್ಲದರ ಕುರಿತಂತೆ ಇರುವಂಥ ರೇಂಜ್ ಆಫ್ ಮಿಷನರಿಯನ್ನು ಪ್ರಾಡಕ್ಟ್ಸ್ ಪ್ರೊಡ್ಯೂಸ್ ಮಾಡುವಂಥದ್ದು ಮತ್ತು ಸಪ್ಲೈ ಮಾಡುವಂಥ ಇಂಡಸ್ಟ್ರಿ ಈ ಫಾರ್ಮ್ ಮಷಿನರಿ ಇಂಡಸ್ಟ್ರಿ ಆಗಿರುತ್ತೆ. ಈ ಮಷಿನ್ಸ್ಗಳು ಪ್ರೊಡಕ್ಟಿವಿಟಿ ಮತ್ತು ಎಫಿಷಿಯನ್ಸಿ ಆಫ್ ಫಾರ್ಮಿಂಗ್ ಆಪರೇಷನ್ಸ್ಗಳನ್ನು ಇನ್ಕ್ರೀಸ್ ಮಾಡಲಿಕ್ಕೆ ಅಂತ ಹೇಳಿ ಡಿಸೈನ್ ಮಾಡಲಾಗಿರುತ್ತೆ. ಉದಾಹರಣೆಗೆ ಟ್ರ್ಯಾಕ್ಟರ್ಸ್ಗಳು ಕೂಡ ಫಾರ್ಮ್ ಮೆಷಿನ್ಸ್ ಆಗಿರುತ್ತೆ. ಆದರೆ ಇಲ್ಲಿ ಅಧ್ಯಯನ ಅನ್ನುವಂಥದ್ದು ನಾನ್ ಟ್ರ್ಯಾಕ್ಟರ್ ಫಾರ್ಮ್ ಮೆಷಿನರಿ ಬಗ್ಗೆ ಗಮನ ಕೊಟ್ಟಿದೆ. ಕಂಬೈನ್ ಹಾರ್ವೆಸ್ಟರ್ಸ್ಗಳಾಗಬಹುದು, ಇರಿಗೇಷನ್ ಸಿಸ್ಟಮ್ಸ್ ಆಗಿರ್ಬೋದು, ಟಿಲ್ಲರ್ಸ್ ಆಗಿರ್ಬೋದು, ಇವೆಲ್ಲವೂ ಕೂಡ ಫಾರ್ಮ್ ಮಷಿನರಿ ಅಂತ ಹೇಳಿ ಗುರುತಿಸ್ಕೊಳ್ಳುತ್ತೆ. ಹಾಗಾದರೆ ಏನು ಮೇಜರ್ ಚಾಲೆಂಜಸ್ಗಳನ್ನು ಈ ಒಂದು ಇಂಡಸ್ಟ್ರಿ ಫೇಸ್ ಮಾಡ್ತಾ ಇದೆ ಅಂತ ಅಂದರೆ, ನಮ್ಮ ಡೊಮೆಸ್ಟಿಕ್ ಡಿಮ್ಯಾಂಡ್ ಅನ್ನುವಂಥದ್ದು ಲಿಮಿಟೆಡ್ ಆಗಿ ಇದೆ. ನಮ್ಮ ಬೇಡಿಕೆಯೇ, ನಮ್ಮಲ್ಲಿನ ಬೇಡಿಕೆ ಅನ್ನುವಂಥದ್ದು ಕಡಿಮೆ ಇರ್ತಕ್ಕಂಥದ್ದನ್ನು ಕಾಣ್ಬೋದು, ಲಿಮಿಟೆಡ್ ಆಗಿ ಇರ್ತಕ್ಕಂಥದ್ದು. ಇನ್ನು ನಾನ್ ಟ್ರ್ಯಾಕ್ಟರ್ ಮಿಷನರಿಯ ಮೇಲೆ ಡಿಪೆಂಡೆನ್ಸಿ ಆನ್ ಇಂಪೋರ್ಟ್ಸ್ ಅನ್ನುವಂಥದ್ದು ಹೆಚ್ಚಿನದಾಗಿ ಇದೆ. 53% ಆಫ್ ನಾನ್ ಟ್ರ್ಯಾಕ್ಟರ್ ಫಾರ್ಮ್ ಮಿಷನರಿ ಅನ್ನುವಂಥದ್ದು ನಮಗೆ ಚೈನಾದಿಂದನೇ ಬರ್ತಾ ಇರ್ತಕ್ಕಂಥದ್ದು. ಅಂದರೆ ಹೆಚ್ಚಿನದಾಗಿ ನಾನ್ ಟ್ರ್ಯಾಕ್ಟರ್ ಫಾರ್ಮ್ ಮಿಷನರಿಗೆ ಅಂತ ಹೇಳಿ ನಾವು ಇಂಪೋರ್ಟ್ಸ್ನ ಮೇಲೆ, ಆಮದಿನ ಮೇಲೆ ನಾವು ಗಮನವನ್ನು ಹರಿಸ್ತಾ ಇದ್ದೇವೆ. ಇನ್ನು ಅಡಿಕ್ವೇಟ್ ಪವರ್ ಸಪ್ಲೈ ಇಲ್ಲದೆ ಇರ್ತಕ್ಕಂಥದ್ದು, ಲ್ಯಾಕ್ ಆಫ್ ಅಡಿಕ್ವೇಟ್ ಪವರ್ ಅನ್ನುವಂಥದ್ದು ದೊಡ್ಡ ಸಮಸ್ಯೆ ಆಗ್ತಾ ಇದೆ. ಏಕೆಂತಂದರೆ ಪವರ್ ಅನ್ನುವಂಥದ್ದು ವೆರಿ ಕ್ರೂಷಿಯಲ್ ಆಗುತ್ತೆ ಫಾರ್ಮ್ ಆಪ್ರೇಷನ್ಸ್ಗಳಿಗೆ. ಒಂದು ವೇಳೆ ಈ ರೀತಿಯ ಮಿಷನ್ಸ್ಗಳನ್ನು ಇಟ್ಕೊಂಡು ಪವರೇ ಇಲ್ಲ ಅಂತ ಅಂದರೆ, ಹಾಗಾಗಿ ಮಿಷಿನ್ಸನ್ನು ಬಳಕೆ ಮಾಡೋದ್ರ ಕಡೆ ಒಲವೇ ತೋರಿಸೋದಕ್ಕೆ ಸಾಧ್ಯ ಇಲ್ಲ. ಈ ಎಲ್ಲದರ ಹಿನ್ನೆಲೆಯಲ್ಲಿ ಪವರ್ ಶಾರ್ಟೇಜ್ ಅನ್ನುವಂಥದ್ದು ಮತ್ತೊಂದು ಮೇಜರ್ ಚಾಲೆಂಜ್ ಆಗುತ್ತೆ ಈ ಒಂದು ಸೆಕ್ಟರ್ಗೆ. ಹಾಗಾದರೆ ಫಾರ್ಮ್ ಮಿಷನರಿ ಇಂಡಸ್ಟ್ರಿಯನ್ನು ಯಾವ ರೀತಿಯಾಗಿ ರಿವೈಟಲೈಸ್ ಮಾಡಬಹುದು ಅಂತ ಅಂದರೆ, ಲೋಕಲ್ ಇನೋವೇಷನನ್ನು ಎನ್ಕರೇಜ್ ಮಾಡಬಹುದು, ನಾನ್ ಟ್ರ್ಯಾಕ್ಟರ್ ಫಾರ್ಮ್ ಮಿಷನರಿ ಕ್ಲಸ್ಟರ್ಸ್ಗಳನ್ನು ಪ್ರಾರಂಭ ಮಾಡುವಂಥದ್ದು. ಸೊ ದಟ್ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಕ್ಲಸ್ಟರ್ ಪ್ರೋಗ್ರಾಮ್ನ ಅಡಿಯಲ್ಲಿ ಇದನ್ನು ಪ್ರಾರಂಭ ಮಾಡಿ ಇವುಗಳ ಬಗ್ಗೆ ಜನಗಳಿಗೆ ಮಾಹಿತಿಯನ್ನು ನೀಡ್ತಾ ಹೋಗಿ ಅವುಗಳಲ್ಲಿ ಆಸಕ್ತಿಯನ್ನು ಹುಟ್ಟಿಸ್ಬೇಕಾಗತ್ತೆ. ಮತ್ತು ಪವರ್ ಸೆಕ್ಟರ್ನಲ್ಲಿ ರಿಫಾರ್ಮ್ಸ್ಗಳನ್ನು ತಂದು ಪವರ್ ಪ್ರೊಡಕ್ಷನನ್ನು ಇನ್ಕ್ರೀಸ್ ಮಾಡುವಂಥದ್ದು, ಪವರ್ ಸಪ್ಲೈಯನ್ನು ಇನ್ಕ್ರೀಸ್ ಮಾಡುವಂಥದ್ದು, ಲೆವೆಲ್ ಪ್ಲೇಯಿಂಗ್ ಫೀಲ್ಡನ್ನು ಭಾರತದ ಮ್ಯಾನುಫ್ಯಾಕ್ಚರರ್ಸ್ಗಳಿಗೂ ಕೂಡ ಒದಗಿಸಿ ಕೊಡಬೇಕಾಗತ್ತೆ ಬೇರೆ ಬೇರೆ ಇನ್ಸೆಂಟಿವ್ಸ್ಗಳ ರೂಪದಲ್ಲಿ. ಎಕ್ಸ್ಪೋರ್ಟ್ ಹಬ್ಬನ್ನಾಗಿ ಭಾರತವನ್ನು ಮಾಡುವಂಥ ಒಂದು ವಿಷನನ್ನು ಕೂಡ ಭಾರತ ಹೊಂದಬಹುದಾಗತ್ತೆ ಮುಂದಿನ ಒಂದು 15 ವರ್ಷಗಳಲ್ಲಿ. ಆರ್ಟಿಕಲ್ನ ಹಿನ್ನೆಲೆಯಲ್ಲಿ ಅಗ್ರಿಕಲ್ಚರ್ ಅನ್ನುವಂಥದ್ದು ಯಾವ ಲಿಸ್ಟ್ನ ಅಡಿಯಲ್ಲಿ ಬರುತ್ತೆ, ಸ್ಟೇಟ್ ಲಿಸ್ಟ್, ಕನ್ಕರೆಂಟ್ ಲಿಸ್ಟ್ ಅಥವಾ ಸೆಂಟ್ರಲ್ ಲಿಸ್ಟ್ನಲ್ಲಿ ಯಾವ ಲಿಸ್ಟ್ನ ಅಡಿಯಲ್ಲಿ ಬರುತ್ತೆ ಅನ್ನುವಂಥದ್ದನ್ನು ತಪ್ಪದೆ ನೀವು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಮುಂದಿನ ಆರ್ಟಿಕಲ್ ಮಲ್ಟಿಲ್ಯಾಟ್ರಲ್ ಸೆಕ್ಯೂರಿಟಿ ಡೈಲಾಗ್ ಆನ್ ಅಫ್ಘಾನಿಸ್ತಾನ್, ಸಾಮಾನ್ಯ ಅಧ್ಯಯನ ಪತ್ರಿಕೆ 2ರ ಅಡಿಯಲ್ಲಿ ಇಂಡಿಯಾ ಅಂಡ್ ಇಟ್ಸ್ ನೈಬರ್ಹುಡ್ಸ್, ಎಫೆಕ್ಟ್ಸ್ ಆಫ್ ಪಾಲಿಸೀಸ್ ಆ್ಯಂಡ್ ಪಾಲಿಟಿಕ್ಸ್ ಆಫ್ ಕಂಟ್ರೀಸ್ ಆನ್ ಇಂಡಿಯಾಸ್ ಇಂಟ್ರೆಸ್ಟ್ ಅನ್ನುವಂಥ ಪಠ್ಯಕ್ರಮದ ಅಡಿಯಲ್ಲಿ ಓದ್ಕೊಳ್ಬೋದಾಗುತ್ತೆ. ಇತ್ತೀಚೆಗೆ ನ್ಯಾಷನಲ್ ಸೆಕ್ಯೂರಿಟಿ ಅಡ್ವೈಸರ್ ಅವರು ಮಲ್ಟಿಲ್ಯಾಟ್ರಲ್ ಸೆಕ್ಯೂರಿಟಿ ಡೈಲಾಗ್ ಆನ್ ಅಫ್ಘಾನಿಸ್ತಾನ್ನ ಕುರಿತಂತೆ ಮಾಸ್ಕೋದಲ್ಲಿ ಅಡ್ರೆಸ್ ಮಾಡಿರ್ತಕ್ಕಂಥದ್ದು. ಈ ಡಿಸ್ಕಷನ್ ಅನ್ನುವಂಥದ್ದು ಅಫ್ಘಾನಿಸ್ತಾನಕ್ಕೆ ಸಂಬಂಧಿಸಿದಂಥ ಎಲ್ಲ ಇಶ್ಯೂಸ್ಗಳ ಕುರಿತಂತೆ ರಿಲೇಟ್ ಆಗಿತ್ತು. ಉದಾಹರಣೆಗೆ ಅಲ್ಲಿನ ಭದ್ರತೆಯ ವಿಚಾರ ಆಗಬಹುದು, ಹ್ಯುಮ್ಯಾನಿಟೇರಿಯನ್ ಚಾಲೆಂಜಸ್ಗಳ ವಿಚಾರ ಆಗಬಹುದು. ಇಲ್ಲಿ ಭಾರತವು ರೆಪ್ರೆಸೆಂಟ್ ಮಾಡಿದೆ. ಭಾರತದ ಜೊತೆಗೆ ರಷ್ಯಾ, ಚೈನಾ ಮತ್ತು ಇರಾನ್ ಕಂಟ್ರೀಸ್ಗಳ ರೆಪ್ರೆಸೆಂಟೇಟಿವ್ಸ್ಗಳು ಕೂಡ ಇದರಲ್ಲಿ ಭಾಗಿಯಾಗಿದ್ದರು. ಈ ಡೈಲಾಗಿನ ಕೀ ಹೈಲೈಟ್ಸ್ಗಳನ್ನು ಒಮ್ಮೆ ನಾವು ಗಮನ ಹರಿಸೋದಾದರೆ, ನ್ಯಾಷನಲ್ ಸೆಕ್ಯೂರಿಟಿ ಅಡ್ವೈಸರ್ ಅವರು ಇಲ್ಲಿ ಎಂಫಸೈಸ್ ಮಾಡಿದ್ದಾರೆ, ಯಾವ ಕಂಟ್ರಿಯೂ ಕೂಡ ಅಫ್ಘಾನ್ ಟೆರಿಟರಿಯನ್ನು ಟೆರರಿಸಮನ್ನು ಎಕ್ಸ್ಪೋರ್ಟ್ ಮಾಡ್ಕೊಳ್ಳೋದಕ್ಕೆ ಬಳಕೆ ಮಾಡದಂತೆ ನಾವು ಕಾರ್ಯನಿರ್ವಹಿಸಬೇಕು, ಅದರ ಕಡೆ ಗಮನ ಹರಿಸಬೇಕು. ಮತ್ತು ಇಂಡಿಯಾ ಪೀಪಲ್ ಆಫ್ ಅಫ್ಘಾನಿಸ್ತಾನ್ಗೆ ಇನ್ ದ ಟೈಮ್ ಆಫ್ ನೀಡ್ನಲ್ಲಿ ಯಾವತ್ತೂ ಕೂಡ ಸಪೋರ್ಟ್ ಮಾಡಲಿಕ್ಕೆ ಆಲ್ವೇಸ್ ಸಿದ್ಧರಿದ್ದೇವೆ ಅನ್ನುವಂಥದ್ರ ಬಗ್ಗೆ ತಿಳಿಸ್ತಾ ಇದ್ದಾರೆ. ಹಾಗೆಯೇ ಯುನೈಟೆಡ್ ನೇಷನ್ಸ್ ಸೆಕ್ಯೂರಿಟಿ ಕೌನ್ಸಿಲಿನ ರೆಸಲ್ಯೂಷನ್ 2593ಯ ಮಹತ್ವದ ಕುರಿತಂತೆ ಭಾರತ ಮಾತನಾಡಿದೆ. ಹಾಗೆಯೇ ಟೆರರ್ ಔಟ್ಫಿಟ್ಸ್ಗಳ ಸ್ಯಾಂಕ್ಚುರಿಯಾಗಿ ಇದು ಈ ಒಂದು ಪ್ರದೇಶ ಬಳಕೆ ಆಗೋದನ್ನು ಡಿನೈ ಕೂಡ ಮಾಡ್ತಾ ಇದೆ. ಈ ಒಂದು ರೆಸಲ್ಯೂಷನ್ ಏನು ಮಾಡುತ್ತೆ, 2593 ಆಫ್ UNSC ಅನ್ನುವಂಥದ್ದು ಏನು ತಿಳಿಸುತ್ತೆ ಅಂತ ಅಂದರೆ, ಇಟ್ ವಿಲ್ ಡಿನೈ ಮೇಕಿಂಗ್ ದಿಸ್ ರೀಜನ್, ಅಂದರೆ ಅಫ್ಘಾನಿಸ್ತಾನವನ್ನು ಟೆರರ್ ಔಟ್ಫಿಟ್ಟಿಗೆ ಸ್ಯಾಂಕ್ಚುರಿಯಾಗಿ ಆಗದೇ ಇರುವಂತೆ ಡಿನೈ ಮಾಡುವಂಥ ಒಂದು ರೆಸಲ್ಯೂಷನ್ ಆಗಿರುತ್ತೆ. ಆರ್ಟಿಕಲ್ನ ಹಿನ್ನೆಲೆಯಲ್ಲಿ ಭಾರತ ಮತ್ತು ಅಫ್ಘಾನಿಸ್ತಾನದ ಒಂದಷ್ಟು ಸಂಬಂಧಗಳ ಕುರಿತಂತೆ ಮಾತನಾಡೋದೇ ಆದರೆ, ಅಫ್ಘಾನಿಸ್ತಾನದಲ್ಲಿ ಭಾರತ ಏನೆಲ್ಲ ಹೆಲ್ಪನ್ನು ಮಾಡಿದೆ ಅನ್ನೋದರ ಕಡೆಗೆ ಗಮನ ಹರಿಸೋದಾದರೆ, ಹಿಸ್ಟಾರಿಕಲ್, ಕಲ್ಚರಲ್ ಮತ್ತು ಎಕನಾಮಿಕ್ ಟೈಸ್ಗಳನ್ನು ಹಲವಾರು ವರ್ಷಗಳಿಂದ ನಾವು ಭಾರತ ಮತ್ತು ಅಫ್ಘಾನಿಸ್ತಾನ ಹೊಂದಿರತಕ್ಕಂಥದ್ದು. ಅದರಲ್ಲೂ ಮುಖ್ಯವಾಗಿ ಪೋಸ್ಟ್ 9/11 ಎರಾದಲ್ಲಿ ಭಾರತ ಮತ್ತು ಅಫ್ಘಾನಿಸ್ತಾನದ ಸಂಬಂಧಗಳು ಬೇರೆಯದೇ ಲೆವೆಲನ್ನು ರೀಚ್ ಆಗಿದೆ. ಮುಖ್ಯವಾಗಿ ಆಕ್ಟಿವ್ ರೋಲನ್ನು ಭಾರತವು ರೀಕನ್ಸ್ಟ್ರಕ್ಷನ್ ಮತ್ತು ಡೆವಲಪ್ಮೆಂಟ್ ಆಫ್ ಅಫ್ಘಾನಿಸ್ತಾನದಲ್ಲಿ ಪಡ್ಕೊಂಡಿರ್ತಕ್ಕಂಥದ್ದು. ಇಂಡಿಯಾ ಅಫ್ಘಾನಿಸ್ತಾನದ ಸ್ಟ್ರಾಂಗ್ ಸಪೋರ್ಟರ್ ಆಗಿದೆ. ಅಫ್ಘಾನ್ ಡೆಮೊಕ್ರಸಿಯನ್ನು ಭಾರತ ಸಪೋರ್ಟ್ ಮಾಡುತ್ತೆ. ಕನ್ಸಿಸ್ಟೆಂಟ್ ಆಗಿ ಸ್ಟೇಬಲ್, ಪೀಸ್ಫುಲ್ ಮತ್ತು ಪ್ರಾಸ್ಪರಸ್ ಆದಂಥ ಅಫ್ಘಾನಿಸ್ತಾನ್ಗೆ ಅಂತ ಹೇಳಿ ಭಾರತ ಅಡ್ವೊಕೇಟ್ ಮಾಡ್ತಾನೆ ಇದೆ. ಇಂಡಿಯಾ ಅಲ್ಲಿನ ತಾಲಿಬಾನ್ ರೆಜಿಮನ್ನು ಇಟ್ ಇಸ್ ಸ್ಟಿಲ್ ಎಟ್ ಟು ರೆಕಗ್ನೈಸ್ ದಿ ತಾಲಿಬಾನ್ ರೆಜಿಮ್. ಹಾಗೆಯೇ ಇನ್ಕ್ಲೂಸಿವ್ ಗೌರ್ಮೆಂಟ್ ಇನ್ ಕಾಬುಲ್ ಇದನ್ನು ಫಾರ್ಮ್ ಮಾಡಲಿಕ್ಕೆ ಅಂತ ಹೇಳಿ ಅಡ್ವೊಕೇಟ್ ಮಾಡ್ತಾನೆ ಇದೆ. ಹಾಗೆಯೇ ಭಾರತ
ತನ್ನ ಡಿಪ್ಲೊಮ್ಯಾಟಿಕ್ ಪ್ರೆಸೆನ್ಸನ್ನು ಕಾಬೂಲ್ನಲ್ಲಿ ಜೂನ್ 2022ರಲ್ಲಿ ಮತ್ತೆ ರೀಬಿಲ್ಡ್ ಅಥವಾ ಎಸ್ಟಾಬ್ಲಿಷ್ ಮಾಡಿರ್ತಕ್ಕಂಥದ್ದು. ಭಾರತದ ಹ್ಯುಮ್ಯಾನಿಟೇರಿಯನ್ ಅಸಿಸ್ಟೆನ್ಸ್ ಅಂದಾಗ 40,000 ಮೆಟ್ರಿಕ್ ಟನ್ಸ್ಗಳಷ್ಟು ವೀಟನ್ನು, 60 ಟನ್ಸಷ್ಟು ಮೆಡಿಸಿನ್ಸ್ಗಳನ್ನು, 5 ಲಕ್ಷ ಕೋವಿಡ್ ವ್ಯಾಕ್ಸಿನ್ಸ್ಗಳನ್ನು, ವಿಂಟರ್ ಕ್ಲಾತಿಂಗ್, 28 ಟನ್ಸ್ ಆಫ್ ಡಿಸಾಸ್ಟರ್ ರಿಲೀಫನ್ನು ಭಾರತ ಅಲ್ಲಿಗೆ ಕಳಿಸ್ಕೊಟ್ಟಿದೆ. ಹಾಗೆಯೇ ಸ್ಕಾಲರ್ಶಿಪ್ಸ್ಗಳನ್ನು ಅಲ್ಲಿನ 2260 ವಿದ್ಯಾರ್ಥಿಗಳಿಗೆ ಮತ್ತು ಅದರಲ್ಲೂ 300 ಗರ್ಲ್ಸ್ಗಳನ್ನು ಇನ್ಕ್ಲೂಡ್ ಮಾಡಿಕೊಳ್ಳುವಂತೆ ಓವರ್ ದ ಪಾಸ್ಟ್ 2 ಇಯರ್ಸ್ ಅಫ್ಘಾನ್ ಸ್ಟೂಡೆಂಟ್ಸ್ಗಳಿಗಾಗಿ ಭಾರತ ಇಷ್ಟನ್ನು ಮಾಡ್ತಾ ಇದೆ. ಎಕನಾಮಿಕ್ ರಿಲೇಷನ್ಸ್ ಅಂತ ಬಂದಾಗ 400 ಕೀ ಇನ್ಫ್ರಾಸ್ಟ್ರಕ್ಚರ್ ಪ್ರಾಜೆಕ್ಟ್ಸ್ ಅನ್ನುವಂಥದ್ದು ಅಂಡರ್ಟೇಕ್ ಆಗಿದೆ ಆಲ್ 34 ಅಫ್ಘಾನ್ ಪ್ರಾವಿನ್ಸಸ್ಗಳಲ್ಲಿ. ಸ್ಟ್ರಾಟಜಿಕ್ ಪಾರ್ಟ್ನರ್ಶಿಪ್ಪನ್ನು, ಸ್ಟ್ರಾಟಜಿಕ್ ಅಗ್ರಿಮೆಂಟ್ಸ್ಗಳನ್ನು ಕೂಡ ಸಹಿ ಹಾಕಲಾಗಿದೆ ಟ್ರೇಡ್ ಆ್ಯಂಡ್ ಬೈಲ್ಯಾಟ್ರಲ್ ರಿಲೇಷನ್ಸ್ಗಳನ್ನು ಇನ್ಕ್ರೀಸ್ ಮಾಡ್ಕೊಳ್ಳಿಕ್ಕೆ. ಕನೆಕ್ಟಿವಿಟಿಯ ವಿಚಾರಕ್ಕೆ ಬಂದರೆ ರೀಜನಲ್ ಕನೆಕ್ಟಿವಿಟಿಯನ್ನು ಬಿಲ್ಡ್ ಮಾಡೋದಕ್ಕೆ ಅಂತ ಹೇಳಿ ಅಫ್ಘಾನಿಸ್ತಾನದೊಟ್ಟಿಗೆ ಭಾರತವು ಚಾಬಹಾರ್ ಪೋರ್ಟನ್ನು ಡೆವಲಪ್ ಕೂಡ ಮಾಡಿದೆ. ಸೊ ದ್ಯಾಟ್ ಅಲ್ಲಿನ ರೀಜನಿಗೆ ಮಾರ್ಕೆಟ್ಸ್ಗಳಿಗೆ ಆ್ಯಕ್ಸೆಸನ್ನು ಕೂಡ ಪ್ರೊವೈಡ್ ಮಾಡುವಂಥದ್ದು ಭಾರತದ ಉದ್ದೇಶ. ಯಾಕೆ ನಾವು ಸುದ್ದಿಯಲ್ಲಿರ್ತಕ್ಕಂಥ ರಾಷ್ಟ್ರಗಳ ಬಗ್ಗೆ, ಪ್ರದೇಶಗಳ ಬಗ್ಗೆ, ಅವುಗಳ ಮ್ಯಾಪ್ನ ಬಗ್ಗೆ ಗಮನ ಹರಿಸಬೇಕು ಅಂತ ಅಂದರೆ 2022ರಲ್ಲಿ ಅಫ್ಘಾನಿಸ್ತಾನ ಸಾಕಷ್ಟು ಸುದ್ದಿಯಲ್ಲಿತ್ತು ತಾಲಿಬಾನ್ನ ಅಟ್ಯಾಕ್ನಿಂದಾಗಿ. ಹಾಗಾಗಿ ಅಲ್ಲಿ ಈ ರೀತಿಯ ಪ್ರಶ್ನೆಯನ್ನು, ಈಸಿಯಾದಂಥ ಒಂದು ಪ್ರಶ್ನೆಯನ್ನು ಕೇಳಲಾಗಿದೆ. ಜಸ್ಟ್ ನಾವು ನೀಡಿರ್ತಕ್ಕಂಥ ಮ್ಯಾಪನ್ನು ನೀವು ಗಮನ ಹರಿಸಿದ್ರೆ ಕೂಡ ಈ ಒಂದು ಪ್ರಶ್ನೆಗೆ ಸುಲಭವಾಗಿ ಆನ್ಸರನ್ನು ಮಾಡಬಹುದಾಗಿರುತ್ತೆ. ಈ ಮ್ಯಾಪನ್ನು ಅಧ್ಯಯನ ಮಾಡಿ ಇದಕ್ಕೆ ಸರಿಯಾದಂಥ ಉತ್ತರವನ್ನು ತಪ್ಪದೆ ನೀವು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಮುಂದಿನ ಆರ್ಟಿಕಲ್ ಸ್ಟೇಟಸ್ ಆಫ್ ಪ್ರೊಸೀಡ್ಸ್ ಆಫ್ ಡಿಸ್ಇನ್ವೆಸ್ಟ್ಮೆಂಟ್. ಸಾಮಾನ್ಯ ಅಧ್ಯಯನ ಪತ್ರಿಕೆ 3ರ ಅಡಿಯಲ್ಲಿ ಮೊಬಿಲೈಸೇಷನ್ ಆಫ್ ರಿಸೋರ್ಸಸ್ ಗೌರ್ಮೆಂಟ್ ಬಿಲ್ಡಿಂಗ್ ಅನ್ನುವಂಥ ಪಠ್ಯಕ್ರಮದ, ಗೌರ್ಮೆಂಟ್ ಬಜೆಟಿಂಗ್ ಅನ್ನುವಂಥ ಪಠ್ಯಕ್ರಮದ ಅಡಿಯಲ್ಲಿ ಓದ್ಕೊಳ್ಬೋದಾಗುತ್ತೆ. ಭಾರತದ 23-24ರ ಸಾಲಿನ ಯೂನಿಯನ್ ಬಜೆಟ್ನಲ್ಲಿ ಗೌರ್ಮೆಂಟ್ ಅನ್ನುವಂಥದ್ದು ಡಿಸ್ಇನ್ವೆಸ್ಟ್ಮೆಂಟ್ ಟಾರ್ಗೆಟನ್ನು 51,000 ಕೋಟಿ ರೂಪಾಯಿಗಳ ಟಾರ್ಗೆಟನ್ನು ಹೊಂದಿದೆ. ಈ ವರ್ಷದ ಈಗಾಗಲೇ ನಡೀತಿರ್ತಕ್ಕಂಥ ಪ್ರಸ್ತುತ ವರ್ಷದ ಬಡ್ಜೆಟ್ ಎಸ್ಟಿಮೇಟ್ಗಿಂತಲೂ ಕೂಡ ನಿಯರ್ಲಿ 21% ಕಡಿಮೆ ಡಿಸ್ಇನ್ವೆಸ್ಟ್ಮೆಂಟನ್ನು ಗಮನ ಹರಿಸ್ತಾಗ್ತಾ ಇದೆ. ಕೇವಲ ಈಗ ಇರ್ತಕ್ಕಂಥ ರಿವೈಸ್ಡ್ ಎಸ್ಟಿಮೇಟ್ಸ್ಗಳ ಪ್ರಕಾರ 1,000 ಕ್ರೋರ್ನಷ್ಟು ಮಾತ್ರ ಹೆಚ್ಚುವರಿಯಾಗಿ ಇಲ್ಲಿ ನೀಡಲಾಗ್ತಾ ಇದೆ. ಇದು 7 ಇಯರ್ಸ್ಗಳಲ್ಲೇ ಲೋಯೆಸ್ಟ್ ಟಾರ್ಗೆಟನ್ನು ಈ ಬಡ್ಜೆಟ್ ನೀಡಿರ್ತಕ್ಕಂಥದ್ದು. ಹಾಗಾದರೆ ಡಿಸ್ಇನ್ವೆಸ್ಟ್ಮೆಂಟ್ ಅಂದ್ರೆ ಏನು ಅನ್ನುವಂಥದ್ದನ್ನು ಮೊದಲಿಗೆ ತಿಳ್ಕೊಳ್ಳೋಣ. ಡಿಸ್ಇನ್ವೆಸ್ಟ್ಮೆಂಟ್ ಪ್ರೋಸೆಸ್ ಅನ್ನುವಂಥದ್ದು ಗೌರ್ಮೆಂಟ್ ಸ್ಟೇಕ್ಸ್ಗಳು ಏನು ಪಬ್ಲಿಕ್ ಸೆಕ್ಟರ್ ಎಂಟರ್ಪ್ರೈಸಸ್ಗಳಲ್ಲಿ ಇರುತ್ತೆ, ಸ್ಟ್ರಾಟಜಿಕ್ ಅಥವಾ ಫಿನಾನ್ಷಿಯಲ್ ಬೈಯರ್ಸ್ಗಳಾಗಿ ಆ ರೀತಿಯ ಒಂದು ಗೌರ್ಮೆಂಟ್ ಸ್ಟೇಕ್ಸ್ಗಳನ್ನು ಸೇಲ್ ಮಾಡುವಂಥದ್ದು. ಐದರ್ ಥ್ರೂ ಸೇಲ್ ಆಫ್ ಶೇರ್ಸ್ ಆನ್ ಸ್ಟಾಕ್ ಎಕ್ಸ್ಚೇಂಜ್, ಅಂದರೆ ಸ್ಟಾಕ್ ಎಕ್ಸ್ಚೇಂಜಿನ ಷೇರು ಮಾರುಕಟ್ಟೆಯಲ್ಲಿ ಶೇರ್ಸ್ಗಳನ್ನು ಮಾರುವಂಥದ್ದಾಗಿರ್ಬೋದು, ಅಥವಾ ಶೇರ್ಸ್ಗಳನ್ನು ಡೈರೆಕ್ಟಾಗಿ ಬೈಯರ್ಸ್ಗಳಿಗೆ ಮಾರುವಂಥದ್ದಾಗಿರ್ಬೋದು. ಈ ರೀತಿ ಮಾಡೋ ಮುಖಾಂತರವಾಗಿ ಗೌರ್ಮೆಂಟ್ ಪಬ್ಲಿಕ್ ಸೆಕ್ಟರ್ ಎಂಟರ್ಪ್ರೈಸಸ್ಗಳಲ್ಲಿ ಹೊಂದಿರತಕ್ಕಂಥ ತನ್ನ ಸ್ಟೇಕ್ಸ್ಗಳನ್ನು ಬೈಯರ್ಸ್ಗಳಿಗೆ ಸೇಲ್ ಮಾಡುವಂಥದ್ದು ಈ ಒಂದು ಪ್ರೋಸೆಸ್ ಡಿಸ್ಇನ್ವೆಸ್ಟ್ಮೆಂಟ್ ಅಂತ ಹೇಳಿ. ಪ್ರೊಸೀಡ್ಸ್ ಆಫ್ ಡಿಸ್ಇನ್ವೆಸ್ಟ್ಮೆಂಟನ್ನು ವೇರಿಯಸ್ ಸೋಷಿಯಲ್ ಮತ್ತು ಇನ್ಫ್ರಾಸ್ಟ್ರಕ್ಚರ್ ಪ್ರಾಜೆಕ್ಟ್ಸ್ಗಳಿಗೆ ಫಿನಾನ್ಸ್ ಮಾಡಲಿಕ್ಕೆ ಅಂತ ಹೇಳಿ ಬಳಸಲಾಗ್ತಾ ಇದೆ. ಇದರಿಂದಾಗಿ ಸರ್ಕಾರದ ಫಿಸ್ಕಲ್ ಡೆಫಿಸಿಟ್ ಅನ್ನುವಂಥದ್ದು ಕಡಿಮೆ ಆಗುತ್ತೆ. ಇದಕ್ಕೆ ಅಪ್ರೋಚಸ್ ಯಾವ ರೀತಿ ಅಂತ ಅಂದರೆ, ಒಂದು ಮೈನಾರಿಟಿ ಡಿಸ್ಇನ್ವೆಸ್ಟ್ಮೆಂಟ್, ಅಂದರೆ ಟಿಪಿಕಲಿ ಇಲ್ಲಿ ಗೌರ್ಮೆಂಟಿನ ಭಾಗ ಅನ್ನುವಂಥದ್ದು, ಮೆಜಾರಿಟಿ ಅನ್ನುವಂಥದ್ದು 51% ಸರ್ಕಾರದ ಭಾಗವೇ ಆಗಿರುತ್ತೆ. ಸೊ ದಟ್ ಮ್ಯಾನೇಜ್ಮೆಂಟ್ ಕಂಟ್ರೋಲ್ ಅನ್ನುವಂಥದ್ದು ಸರ್ಕಾರದ ಕೈಯಲ್ಲಿಯೇ ಇರುತ್ತೆ. ಮತ್ತೊಂದು ಮೆಜಾರಿಟಿ ಡೈವೆಸ್ಟ್ಮೆಂಟ್. ಈ ಸಂದರ್ಭದಲ್ಲಿ ಗೌರ್ಮೆಂಟ್ ಅನ್ನುವಂಥದ್ದು ಕಂಟ್ರೋಲನ್ನೇ ಹ್ಯಾಂಡ್ ಓವರ್ ಮಾಡಿದಂತಾಗುತ್ತೆ. ಹಾಗೆ ಮತ್ತೊಂದು ಕಂಪ್ಲೀಟ್ ಪ್ರೈವೇಟೈಸೇಷನ್. ಇಲ್ಲಿ 100% ಕಂಟ್ರೋಲ್ ಆಫ್ ದಿ ಕಂಪನಿಯನ್ನು ಬೈಯರಿಗೆ ಪಾಸ್ ಮಾಡುವಂಥದ್ದು. ಹಾಗಾದರೆ ಡಿಸ್ಇನ್ವೆಸ್ಟ್ಮೆಂಟಿನ ಅವಶ್ಯಕತೆ ಏನಿತ್ತು ಅಂತ ಅಂದರೆ, ಸರ್ಕಾರದ ಮೇಲಿನ ಫಿಸಿಕಲ್ ಬರ್ಡನನ್ನು ಕಡಿಮೆ ಮಾಡುವಂಥದ್ದು, ಪ್ರೈವೇಟ್ ಪ್ಲೇಯರ್ಸ್ಗಳನ್ನು ಎನ್ಕರೇಜ್ ಮಾಡುವಂಥದ್ದು. ಸೊ ದಟ್ ಪ್ರೈವೇಟ್ ಓನರ್ಶಿಪ್ ಆಫ್ ಅಸೆಟ್ಸ್ಗಳನ್ನು ಎನ್ಕರೇಜ್ ಮಾಡೋ ಮುಖಾಂತರ ಟ್ರೇಡಿಂಗನ್ನು ಓಪನ್ ಮಾರ್ಕೆಟ್ನಲ್ಲಿ ಮಾಡುವಂಥದ್ದಾಗಿರ್ಬೋದು. ಎಫಿಷಿಯನ್ಸಿಯನ್ನು ಇಂಪ್ರೂವ್ ಮಾಡೋದ್ರ ಕಡೆ ಗಮನ ಹರಿಸಲಾಗುತ್ತೆ ಇಲ್ಲಿ ಪ್ರೈವೇಟ್ ಪ್ಲೇಯರ್ಸ್ಗಳ ಕಡೆಯಿಂದ. ಬೆಟರ್ ಅಲೋಕೇಶನ್ ಆಫ್ ರಿಸೋರ್ಸಸ್ ಆಗುತ್ತೆ. ಸೊ ದಟ್ ಸೋಷಿಯಲ್ ಆ್ಯಂಡ್ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟಿಗೆ ಈ ಡಿಸ್ಇನ್ವೆಸ್ಟ್ಮೆಂಟಿನ ಫಂಡ್ಸ್ಗಳನ್ನು ಬಳಸ್ಕೊಳ್ಬಹುದು ಅನ್ನುವಂಥದ್ದು ಮತ್ತು ಪಾರದರ್ಶಕತೆಯನ್ನು ಹೆಚ್ಚುಗೊಳಿಸುವಂಥದ್ದು ಇದರ ಉದ್ದೇಶ ಆಗುತ್ತೆ. ಹಾಗಾದರೆ ಡಿಸ್ಇನ್ವೆಸ್ಟ್ಮೆಂಟ್ ಪ್ಲಾನ್ 2023-24ರ ಸಾಲಿನಲ್ಲಿ ಏನೆಲ್ಲ ಇದೆ ಅಂತ ಅಂದರೆ, ನ್ಯೂ ಕಂಪ್ನೀಸ್ಗಳನ್ನು ಈ CPSEಸ್ಗಳ ಲಿಸ್ಟಿಗೆ ಸೆಂಟರ್ ಅನ್ನುವಂಥದ್ದು ಆ್ಯಡ್ ಮಾಡ್ತಾ ಇಲ್ಲ 23-24ರ ಸಾಲಿನಲ್ಲಿ ಅನ್ನುವಂಥದ್ದು ಗೊತ್ತಿರಲಿ. ಇರುವಂಥ ಕಂಪನೀಸ್ಗಳಲ್ಲಿ ಸ್ಟೇಕ್ಸ್ಗಳನ್ನು ಹೆಚ್ಚಿನದಾಗಿ ಸೇಲ್ ಮಾಡ್ತಾ ಇದೆ. ಹಾಗಾದರೆ ಏನೆಲ್ಲ ಚಾಲೆಂಜಸ್ ಇದೆ ಡಿಸ್ಇನ್ವೆಸ್ಟ್ಮೆಂಟ್ಗೆ ಅಂತ ಅಂದರೆ, ಒಂದು ಪೊಲಿಟಿಕಲ್ ಆಪೋಸಿಷನ್, ಮತ್ತೊಂದು ಇಲ್ಲಿ ಆ ಬೆಲೆಯನ್ನು ಏನು ನಿಗದಿ ಮಾಡಲಾಗ್ತಾ ಇದೆ ಡಿಸ್ಇನ್ವೆಸ್ಟ್ಮೆಂಟಿಗೆ ಆ ರೀತಿಯ ವ್ಯಾಲ್ಯೂಯೇಷನ್ ಇಶ್ಯೂಸ್ಗಳಿದೆ, ಲೇಬರ್ ಇಶ್ಯೂಸ್ಗಳನ್ನು ಕಾಣ್ತಿದ್ದೇವೆ, ಬೈಯರ್ಸ್ಗಳ ಕಡೆಯಿಂದ ಇಂಟ್ರೆಸ್ಟಿನ ಕೊರತೆ ಇರತಕ್ಕಂಥದ್ದು ಮತ್ತು ರೆಗ್ಯುಲೇಟರಿ ಚಾಲೆಂಜಸ್ಗಳು ಕೂಡ ಇಲ್ಲಿ ಫೇಸ್ ಆಗ್ತದೆ. ಹಲವಾರು ಬಾರಿ ಲೀಗಲ್ ಚಾಲೆಂಜಸ್ಗಳನ್ನು ಕೂಡ ಡಿಸ್ಇನ್ವೆಸ್ಟ್ಮೆಂಟ್ ಫೇಸ್ ಮಾಡಬೇಕಾಗಿ ಬರುತ್ತೆ. ಮುಂದಿನ ಆರ್ಟಿಕಲ್ ಪ್ರೈಮರಿ ಅಗ್ರಿಕಲ್ಚರಲ್ ಕ್ರೆಡಿಟ್ ಸೊಸೈಟೀಸ್ಗಳ ಕುರಿತಂತೆ ಸಾಮಾನ್ಯ ಅಧ್ಯಯನ ಪತ್ರಿಕೆ 2ರ ಅಡಿಯಲ್ಲಿ ಗೌರ್ಮೆಂಟ್ ಪಾಲಿಸೀಸ್ ಆ್ಯಂಡ್ ಇಂಟರ್ವೆನ್ಷನ್ಸ್.
ಪತ್ರಿಕೆ 3ರ ಅಡಿಯಲ್ಲಿ ಗ್ರೋತ್ ಆ್ಯಂಡ್ ಡೆವಲಪ್ಮೆಂಟ್ನ ಅಡಿಯಲ್ಲಿ ಓದ್ಕೊಳ್ಬೋದಾಗುತ್ತೆ. 23-24ರ ಸಾಲಿನ ಯೂನಿಯನ್ ಬಡ್ಜೆಟ್ ಅನ್ನುವಂಥದ್ದು 63,000 ಪ್ರೈಮರಿ ಅಗ್ರಿಕಲ್ಚರಲ್ ಕ್ರೆಡಿಟ್ ಸೊಸೈಟೀಸ್ಗಳಿಗೆ 2,516 ಕೋಟಿ ರೂಪಾಯಿಗಳನ್ನು ಈಗ ಅನೌನ್ಸ್ ಮಾಡಿದೆ. ಅವುಗಳನ್ನು ಡಿಜಿಟೈಸ್ ಮಾಡೋದಕ್ಕೆ ಮುಂದಿನ 5 ವರ್ಷಗಳಲ್ಲಿ ಇಷ್ಟು ಹಣವನ್ನು ಅವುಗಳನ್ನು ಡಿಜಿಟೈಸ್ ಮಾಡಲಿಕ್ಕೆ ಅಂತ ಹೇಳಿ ವ್ಯಯ ಮಾಡಲಾಗುತ್ತೆ. ಹಾಗಾದರೆ ಈ ರೀತಿ PACSಗಳನ್ನು ಡಿಜಿಟೈಸ್ ಮಾಡುವಂಥ ಉದ್ದೇಶ ಏನು ಅಂತ ಅಂದರೆ, ಒಂದು ಟ್ರಾನ್ಸ್ಪರೆನ್ಸಿ, ಪಾರದರ್ಶಕತೆಯನ್ನು ತರುವಂಥದ್ದು, ಮತ್ತೊಂದು ಅಕೌಂಟಬಿಲಿಟಿಯನ್ನು ಅವುಗಳ ಆಪರೇಷನ್ಸ್ಗಳಲ್ಲಿ ಇಂಡ್ಯೂಸ್ ಮಾಡುವಂಥದ್ದು, ಸೊ ದಟ್ ಅವುಗಳ ಆ್ಯಕ್ಟಿವಿಟಿ ಅನ್ನುವಂಥದ್ದು ಎಲ್ಲರಿಗೂ ಕೂಡ ರೀಚ್ ಆಗುವಂಥದ್ದು ಮತ್ತು ಟ್ರಾನ್ಸ್ಪರೆಂಟ್ ಆಗಿ ಆಗುವಂಥದ್ದನ್ನು ಇದರಿಂದ ಕಾಣಬಹುದಾಗುತ್ತೆ. ಹಾಗೆ ಈ ಒಂದು PACSಗಳಲ್ಲಿ ಇವುಗಳು DBT, ಡೈರೆಕ್ಟ್ ಬೆನಿಫಿಟ್ ಟ್ರಾನ್ಸ್ಫರ್ ಆದಂಥ ಸರ್ವಿಸಸ್ಗಳನ್ನು ನೀಡುವಂಥದ್ದು, ಇಂಟ್ರೆಸ್ಟ್ ಸಬ್ವೆನ್ಷನ್ ಸ್ಕೀಮ್ಸ್ಗಳನ್ನು ಇವು ಸಬ್ಮರ್ಜ್ ಮಾಡಿಕೊಳ್ಳುವಂಥದ್ದು, ಕ್ರಾಪ್ ಇನ್ಶೂರೆನ್ಸ್ ಸ್ಕೀಮನ್ನು ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆ ಅಡಿಯಲ್ಲಿನ ಕ್ರಾಪ್ ಇನ್ಶೂರೆನ್ಸ್ ಸ್ಕೀಮನ್ನು ಇದರಲ್ಲಿ ಕಟ್ಟುವಂಥದ್ದಾಗಿರ್ಬೋದು ಅಥವಾ ನೀಡುವಂಥದ್ದಾಗಿರ್ಬೋದು, ಫರ್ಟಿಲೈಸರ್ಸ್ಗಳ ಇನ್ಪುಟ್ಸ್ ಲೈಕ್ ಫರ್ಟಿಲೈಸರ್ಸ್ ಅಥವಾ ಸೀಡ್ಸ್ಗಳನ್ನು ಇದರ ಮುಖಾಂತರ ನೀಡುವಂಥದ್ದು. ಈ ರೀತಿ ಬದಲಾವಣೆಗಳನ್ನು ತರುವಂಥ ಒಂದು ನೋಡಲ್ ಸೆಂಟರ್ಸ್ಗಳನ್ನಾಗಿ ಪ್ರೈಮರಿ ಅಗ್ರಿಕಲ್ಚರಲ್ ಕ್ರೆಡಿಟ್ ಸೊಸೈಟೀಸ್ಗಳನ್ನು ಮಾಡುವಂಥದ್ದು ಇದರ ಉದ್ದೇಶ ಆಗಿದೆ. ಹಾಗಾದರೆ ಏನಿದು ಪ್ರೈಮರಿ ಅಗ್ರಿಕಲ್ಚರಲ್ ಕ್ರೆಡಿಟ್ ಸೊಸೈಟೀಸ್ ಅಂತ ಅಂದರೆ, ವಿಲೇಜ್ ಲೆವೆಲ್ ಕೋಆಪರೇಟಿವ್ ಕ್ರೆಡಿಟ್ ಸೊಸೈಟೀಸ್ ಆಗಿರುತ್ತೆ ಈ ಪ್ರೈಮರಿ ಅಗ್ರಿಕಲ್ಚರಲ್ ಕ್ರೆಡಿಟ್ ಸೊಸೈಟೀಸ್ ಅನ್ನುವಂಥದ್ದು. ಅವು 3 ಟೈರ್ ಕೋಆಪರೇಟಿವ್ ಕ್ರೆಡಿಟ್ ಸ್ಟ್ರಕ್ಚರ್ನಲ್ಲಿ ಇದನ್ನು ಸ್ಟೇಟ್ ಕೋಆಪರೇಟಿವ್ ಬ್ಯಾಂಕ್ಸ್ಗಳು ಹೆಡ್ ಮಾಡಿರುತ್ತೆ ರಾಜ್ಯ ಮಟ್ಟದಲ್ಲಿ. ಇದರಲ್ಲಿರ್ತಕ್ಕಂಥ 3 ಟೈರ್ ಕೋಆಪರೇಟಿವ್ ಕ್ರೆಡಿಟ್ ಸ್ಟ್ರಕ್ಚರ್ನಲ್ಲಿ ಲಾಸ್ಟ್ ಲಿಂಕ್ ಆಗಿ ಈ PACSಗಳು ಕಾರ್ಯ ಮಾಡುತ್ತೆ. ಶೆಡ್ಯೂಲ್ಡ್ ಕಮರ್ಷಿಯಲ್ ಬ್ಯಾಂಕ್ಸ್ಗಳಿಂದ ಬರುವಂಥ ಕ್ರೆಡಿಟ್ ಅನ್ನುವಂಥದ್ದು ಡಿಸ್ಟ್ರಿಕ್ಟ್ ಸೆಂಟ್ರಲ್ ಕೋಆಪರೇಟಿವ್ ಬ್ಯಾಂಕ್ಸ್ಗಳಿಗೆ ಟ್ರಾನ್ಸ್ಫರ್ ಆಗುತ್ತೆ. ಅದು ನಂತರದಲ್ಲಿ ಡಿಸ್ಟ್ರಿಕ್ಟ್ ಲೆವೆಲ್ನಲ್ಲಿ ಆ ಒಂದು ಕೋಆಪರೇಟಿವ್ ಬ್ಯಾಂಕ್ ಅನ್ನುವಂಥದ್ದು ಕಾರ್ಯ ಮಾಡುತ್ತೆ. ಈ DCCBsಗಳು PACSಗಳೊಟ್ಟಿಗೆ ವರ್ಕ್ ಮಾಡುತ್ತೆ ಫಾರ್ಮರ್ಸ್ಗಳೊಟ್ಟಿಗೆ ಡೈರೆಕ್ಟಾಗಿ ಡೀಲ್ ಮಾಡೋದಕ್ಕೆ ಅಂತ ಹೇಳಿ. PACSಗಳು ಶಾರ್ಟ್ ಟರ್ಮ್ ಮತ್ತು ಮೀಡಿಯಂ ಟರ್ಮ್ ಅಗ್ರಿಕಲ್ಚರಲ್ ಲೋನ್ಸ್ಗಳನ್ನು ಫಾರ್ಮರ್ಸ್ಗಳಿಗೆ ನೀಡುತ್ತೆ ವೇರಿಯಸ್ ಅಗ್ರಿಕಲ್ಚರಲ್ ಮತ್ತು ಫಾರ್ಮಿಂಗ್ ಆ್ಯಕ್ಟಿವಿಟೀಸ್ಗಳಿಗೆ. ಮೊದಲನೇ ಬಾರಿಗೆ PACS ಒಂದು 1904ರಲ್ಲಿ ಪ್ರಾರಂಭ ಆಗಿರ್ತಕ್ಕಂಥದ್ದು. ಇವುಗಳ ಮಹತ್ವ ಅಂತ ಅಂದರೆ, ಇದು ಕ್ರೆಡಿಟಿಗೆ ಆಕ್ಸೆಸನ್ನು ಫಾರ್ಮರ್ಸ್ಗಳಿಗೆ ನೀಡುತ್ತೆ, ಫಿನಾನ್ಷಿಯಲ್ ಇನ್ಕ್ಲೂಷನನ್ನು ಮಾಡುತ್ತೆ ಮತ್ತು ಕನ್ವೀನಿಯೆಂಟ್ ಸರ್ವಿಸಸ್ಗಳನ್ನು ಅವರ ಸ್ಥಳಗಳಲ್ಲಿ ನೀಡುತ್ತೆ ಫಾರ್ಮರ್ಸ್ಗಳಿಗೆ, ಸೇವಿಂಗ್ ಕಲ್ಚರನ್ನು ಪ್ರಮೋಟ್ ಮಾಡುತ್ತೆ, ಕ್ರೆಡಿಟ್ ಡಿಸಿಪ್ಲಿನನ್ನು ಎನ್ಹಾನ್ಸ್ ಮಾಡುತ್ತೆ. ಆದರೆ ಇದಕ್ಕೆ ಕೂಡ ಕೆಲವೊಂದಷ್ಟು ಇಶ್ಯೂಸ್ಗಳು ಫೇಸ್ ಮಾಡ್ತಾ ಇದೆ. ಅದು ಇನ್ಅಡಿಕ್ವೇಟ್ ಕವರೇಜ್ ಆಗ್ತಾ ಇರ್ತಕ್ಕಂಥದ್ದಾಗಿರ್ಬೋದು, ರಿಸೋರ್ಸಸ್ಗಳ ಕೊರತೆ ಆಗಿರ್ಬೋದು, ಓವರ್ ಡ್ಯೂಸ್ ಮತ್ತು ನಾನ್ ಪರ್ಫಾರ್ಮಿಂಗ್ ಅಸೆಟ್ಸ್ ಆಗಿರ್ಬೋದು. ಈ ರೀತಿಯ ಸಮಸ್ಯೆಗಳು ಇಲ್ಲೂ ಕೂಡ ಇರ್ತಕ್ಕಂಥದ್ದು. ಇದಿಷ್ಟು ಸಂಚಿಕೆಯ ಸುದ್ದಿ ವಿಶ್ಲೇಷಣೆಯಾಗಿದೆ. ಮುಂದಿನ ಸಂಚಿಕೆಯೊಂದಿಗೆ ಮತ್ತೆ ಸಿಗೋಣ. ಧನ್ಯವಾದ.